ಇನ್ನು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಸಿದ್ದರಾಮಯ್ಯ. ನವದೆಹಲಿಯಿಂದ ಬೆಂಗಳೂರಿಗೆ ಈಗ ವಾಪಸ್ ಆಗಿರೋದು ಗೊತ್ತಾಗ್ತಾ ಇದೆ. HL ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಸಿದ್ದರಾಮಯ್ಯ. ಡಿಕೆಶಿನೂ ಕೂಡ ದೆಹಲಿಯಲ್ಲಿದ್ದಾರೆ. ಇತ್ತ ಸಿದ್ದರಾಮಯ್ಯನವರು ಇವತ್ತೇ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಈಗ HL ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಸಿದ್ದರಾಮಯ್ಯನವರು ನಡೆ ಹೈಕಮಾಂಡ್ಗೆ ಬಹಳ ಖುಷಿ ಕೊಟ್ಟಿದೆ, ನಿರಾಳತೆ ತಂದಿದೆ. ಅದು ರಾಹುಲ್ ಗಾಂಧಿ ಅವರ ಮುಖದಲ್ಲೂ ಕೂಡ ಕಾಣಿಸ್ತಾ ಇತ್ತು. ಹಗ್ ಮಾಡೋ ಮೂಲಕವಾಗಿ ಗೌರವ ಸಲ್ಲಿಸ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಇಷ್ಟು ಸುಲಭವಾಗಿ ಒಂದು ನಾಯಕತ್ವ ಬದಲಾವಣೆಯನ್ನು ನಡೆಸಿಕೊಟ್ಟಿರೋದಕ್ಕೆ ಹೈಕಮಾಂಡ್ ಖುಷಿಯಾಗಿದೆ. ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಯಾವುದೇ ವ್ಯತ್ಯಾಸ ಆಗಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಹೋದ್ಯಾ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿ ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಇತ್ತ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಡ್ತೇನೆ ಅಂತ ಸಿದ್ದರಾಮಯ್ಯ ಕೋಮುವಾದಿಗಳು ಅಂತ ಛಲವಾದಿ ನಾರಾಯಣಸ್ವಾಮಿ ಅವರ ವಿರುದ್ಧವೇ ಕಿಡಿಕಾರಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ಬಿಜೆಪಿ ನಾಯಕರು, ಕೇಳೋಣ ಬನ್ನಿ. ಕಾಂಗ್ರೆಸ್ನಲ್ಲಿ ಒಡೆದ ಮನೆ ಆಗೋಟಿದೆ. ಅಂತೂ ಇಂತೂ DK ಶಿವಕುಮಾರ್ ಒದ್ದು ಕಿತ್ಕೊಂಡ್ರು. ಅವರು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು, ನಾನು ಒದ್ದು ಕಿತ್ಕೊಂತೀನಿ ಅಂತ. ಈಗ ಡೆಲ್ಲಿಗೆ ಹೋಗಿ ಒದ್ದು ಕಿತ್ಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯನವರು ಅಲ್ಲಿ ಮುಖ ಸಪ್ಪಗೆ ಹಾಕ್ಕೊಂಡು ಬಂದಿದ್ದಾರೆ. ಅವರು ನನಗೆ ಇನ್ನೊಂದು 3 ತಿಂಗಳು ಟೈಮ್ ಕೊಡಿ, 15 ದಿನ ಟೈಮ್ ಕೊಡಿ, ಒಂದು ವಾರ ಟೈಮ್ ಕೊಡಿ, ಯಾವುದೂ ಇಲ್ಲ. ಒಂದು ದಿನನೂ ಟೈಮ್ ಕೊಡಲ್ಲ, ರಾಜೀನಾಮೆ ಕೊಡು ಅಂತ ಚೀಮಾರಿ ಹಾಕಿ ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ. ಅವ್ರನ್ನ ನಿನಗೆ ಅವಕಾಶನೇ ಇಲ್ಲ ಅಂತ ಕಳಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮೊದಲಿದ್ದಂಥ ಗತ್ತು ಇಲ್ಲ, ಮೊದಲಿದ್ದಂಥ ಕೆಪಾಸಿಟಿನೂ ಇಲ್ಲ, ಸಪ್ಪೆ ಮೊರೆ ಹಾಕ್ಕೊಂಡು ವಾಪಸ್ ಬಂದಿದ್ದಾರೆ. ನಮ್ಮ ಪಾರ್ಟಿಗೆ BJPಗೆ ಸಿದ್ದರಾಮಯ್ಯ ಇದ್ರೂ ಒಂದೇ, DK ಶಿವಕುಮಾರ್ ಬಂದರೂ ಒಂದೇ. ಇವರಿಬ್ಬರು ಕರಪ್ಟ್ ಪಾರ್ಟಿ, ಇಬ್ಬರು ಕರಪ್ಟು, ರಾಜ್ಯವನ್ನು ಸಾಲಗಾರರ ಮಾಡಿದ್ದಾರೆ. DK ಶಿವಕುಮಾರ್ ಈಗ 7 ಲಕ್ಷ ಕೋಟಿ ಸಾಲ ಇದೆ. DK ಶಿವಕುಮಾರ್ ಬಂದಮೇಲೆ ಇನ್ನೊಂದು 3 ಕೋಟಿ ಸಾಲ ಮಾಡ್ತಾರೆ. 3 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯದ ಜನರ ಲೂಟಿ ಹೊಡೆದ್ಬಿಟ್ಟು ಇನ್ನು ಮುಂದೆ ಬರುವಂಥ ಎಲ್ಲ ಎಲೆಕ್ಷನ್, ಕಾಂಗ್ರೆಸ್ ಎಲೆಕ್ಷನ್ಗೆ ಕರ್ನಾಟಕ ATM ಮಾಡ್ತಾರೆ. ATMನ ಚೇರ್ಮನ್ DK ಶಿವಕುಮಾರ್ ಆಗ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಮುಂಚೆ ಒಂದು ಮಾತು ಹೇಳ್ತಾರೆ, ನಾನು ರಾಜಕೀಯ ನಿವೃತ್ತಿ ಹೊಂದೋದಿಲ್ಲ, ರಾಜಕೀಯದಲ್ಲಿರ್ತೇನೆ, ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ. ಕೋಮುವಾದಿಗಳು ಯಾರು? ಕೋಮುವಾದಿಗಳು ನೀವೇ. ಸಿದ್ದರಾಮಯ್ಯನವರೇ ಕೋಮುವಾದಿಗಳು, ಕಾಂಗ್ರೆಸ್ಸೇ ಕೋಮುವಾದಿ ಪಕ್ಷ. ಹೋರಾಟ ಯಾರ ಮೇಲೆ ನಿಮ್ಮದಾಗಾದ್ರೆ?